ನಮಸ್ತೆ ಸ್ನೇಹಿತರೆ. ಲಕ್ಷ್ಮೀ ದೇವಿಯು ಇರುವ ಮನೆಯು ಯಾವಾಗಲೂ ಬಹಳಷ್ಟು ಹಣ ಮತ್ತು ಸಂಪತ್ತಿನಿಂದ ಆಶೀರ್ವದಿಸಲ್ಪಡುತ್ತದೆ. ಆದರೆ ಲಕ್ಷ್ಮಿ ತುಂಬ ಅಸ್ಥಿರಳಾಗಿದ್ದಾಳೆ ಮತ್ತು ಅವಳು ಒಂದು ಮನೆಯನ್ನು ಬಿಟ್ಟು ಇನ್ನೊಂದು ಮನೆಗೆ ಹೋಗುವ ಪ್ರವೃತ್ತಿಯನ್ನು ಹೊಂದಿದ್ದಾಳೆ. ಅಲ್ಲಿ ಅವಳು ಹೆಚ್ಚು ಭಕ್ತಿ ಮತ್ತು ಸೌಕರ್ಯವನ್ನು ಕಂಡುಕೊಳ್ಳುತ್ತಾಳೆ. ಬಹಳಷ್ಟು ಸಂಪತ್ತು ಮತ್ತು ಹಣವನ್ನು ಹೊಂದುವ ಕಲ್ಪನೆಯನ್ನು ಯಾರೂ ಇಷ್ಟಪಡುವುದಿಲ್ಲ. ವಾಸ್ತವವಾಗಿ ನಾವೆಲ್ಲರೂ ಮಾಡುತ್ತೇವೆ. ನಮ್ಮ ಉಳಿವಿಗೆ ಅಗತ್ಯವಾದ ಹಣವನ್ನು ಗಳಿಸಲು ನಾವು ದಿನವಿಡೀ ಶ್ರಮಿಸುತ್ತೇವೆ. ಹಣ ಸಂಪಾದಿಸುವುದು ಕಠಿಣ ಕೆಲಸ, ಆದರೆ ನೀವು ಕಷ್ಟಪಟ್ಟು ಸಂಪಾದಿಸಿದ ಹಣವನ್ನು ಉಳಿಸಿಕೊಳ್ಳುವುದು ಅದಕ್ಕಿಂತ ಕಠಿಣವಾಗಿದೆ. ನೀವು ಲಕ್ಷ್ಮೀದೇವಿಯನ್ನು ಸಂತೋಷವಾಗಿರಿಸಲು ಮತ್ತು ನಿಮ್ಮ ಮನೆಗೆ ಅವಳನ್ನು ಆಕರ್ಷಿಸಲು ಸಾಧ್ಯವಾದರೆ ಸಂಪತ್ತು ಮತ್ತು ಸಮೃದ್ಧಿ ನಿಮ್ಮನ್ನು ಎಂದಿಗೂ ಬಿಡುವುದಿಲ್ಲ ಎಂದು ಹಿಂದೂಗಳು ನಂಬುತ್ತಾರೆ. ಕಮಲದ ಬೀಜಗಳು ಅಪಾರ ಶಕ್ತಿ ಮತ್ತು ಪ್ರಬುದ್ಧ ತಿಳುವಳಿಕೆಯನ್ನು ಪ್ರತಿನಿಧಿಸುತ್ತದೆ. ಮಹಾಲಕ್ಷ್ಮೀ ದೇವಿಯನ್ನು ಸಮಾಧಾನಪಡಿಸಲು ಕಮಲಘಟ್ಟ ಅಥವಾ ಕಮಲದ ಬೀಜಗಳನ್ನು ಅವನ್ ಕುಂಡದಲ್ಲಿ ಇರಿಸಲಾಗುತ್ತದೆ. ಕಮಲಘಟ್ಟ ಬೀಜಗಳನ್ನು ಹಲವಾರು ಇತರ ಆಚರಣೆಗಳಲ್ಲಿ ಬಳಸಲಾಗುತ್ತದೆ. ಕಮಲಘಟ್ಟ ಮಾಲವನ್ನು ರಚಿಸಲು ನೈಸರ್ಗಿಕ ಕಮಲದ ಬೀಜಗಳನ್ನು ಒಟ್ಟಿಗೆ ಕಟ್ಟಲಾಗುತ್ತದೆ. ಲಕ್ಷ್ಮೀ ದೇವತೆಯ ಪವಿತ್ರ ಕಂಪನಗಳು ಕಮಲದ ಹೂವಿನ ಬೀಜಗಳಲ್ಲಿ ನೆಲೆಸಿದ್ದು ಧಾರಕನಿಗೆ ಸಂಪತ್ತು, ಯಶಸ್ಸು ಮತ್ತು ಸಮೃದ್ಧಿಯನ್ನು ನೀಡುತ್ತದೆ. ಕಮಲದ ಹೂವು ಮತ್ತು ಬೀಜಗಳು ಲಕ್ಷ್ಮೀ ಪೂಜೆಯಲ್ಲಿ ಲಕ್ಷ್ಮೀ ದೇವಿಗೆ ಸಲ್ಲಿಸುವ ಪ್ರಮುಖ ಕೊಡುಗೆಗಳಾಗಿವೆ. ಕಮಲಘಟ್ಟ ಕಮಲದ ಹೂವಿನ ಬೀಜಗಳಿಂದ ರಚಿಸಲಾದ ಅತ್ಯಂತ ಶಕ್ತಿಶಾಲಿ ಮತ್ತು ದೈವಿಕ ಮಾಲ. ಕಮಲವು ಸೌಂದರ್ಯ, ಶುದ್ಧತೆ ಮತ್ತು ಸಮೃದ್ಧಿಯ ಸಂಕೇತವಾಗಿದೆ. ಕಮಲದ ಹೂವು ಸಂಪತ್ತಿನ ದೇವತೆಯಾದ ಲಕ್ಷ್ಮಿಗೆ ಸಂಬಂಧಿಸಿದೆ. ಇದನ್ನು ಪ್ರಾಚೀನ ಗ್ರಂಥಗಳಲ್ಲಿ ಕಮಲವಾಸಿನಿ ಎಂದು ಕರೆಯಲಾಗುತ್ತದೆ. ಭಗವಾನ್ ವಿಷ್ಣುವು ಯೋಗ ನಿದ್ರೆಯಲ್ಲಿದ್ದಾಗ ಅವನ ಹೊಕ್ಕುಳದಿಂದ ಮೊಳಕೆಯೊಡೆದ ಕಮಲವು ಸೃಷ್ಟಿಕರ್ತನಾದ ಬ್ರಹ್ಮನು ಹೊರಹೊಮ್ಮಿದನು ಎಂದು ಭಾವಿಸಲಾಗಿದೆ. ಕಮಲಘಟ್ಟ ಮಾಲ ಅಥವಾ ಒಣಗಿದ ಕಮಲದ ಮಣಿಮಾಲ ವ್ಯಾಪಕವಾಗಿ ಗುರುತಿಸಲ್ಪಟ್ಟಿದೆ. ಈ ಜಪಮಾಲೆಯೊಂದಿಗೆ ಸಂಪತ್ತು ಮತ್ತು ಅದೃಷ್ಟವನ್ನು ಬಯಸುವ ಸಲುವಾಗಿ ಲಕ್ಷ್ಮೀ ದೇವಿಯ ಮಂತ್ರವನ್ನು ಹೇಳಬೇಕು. ಲಕ್ಷ್ಮೀ ದೇವಿಯು ಕಮಲದ ಮೇಲೆ ನೆಲೆಸಿರುವ ಕಾರಣ ನೀವು ಮನೆಯಲ್ಲಿ ಕಮಲದ ಬೀಜಗಳನ್ನು ಇರಿಸಿದಾಗ ಅದು ದೇವಿಯನ್ನು ನಿಮ್ಮ ಮನೆಗೆ ಆಹ್ವಾನಿಸುವ ಸಂಕೇತವಾಗಿದೆ. ಕಮಲಘಟ್ಟ ಮಾಲ ಒಬ್ಬರ ಜೀವನದಲ್ಲಿ ಧನಾತ್ಮಕ ಶಕ್ತಿಗಳು, ಸಮೃದ್ಧಿ ಮತ್ತು ಸಮೃದ್ಧಿಯನ್ನು ಆಕರ್ಷಿಸಲು ಸಹಾಯ ಮಾಡುತ್ತದೆ. ಕಮಲಘಟ್ಟ ಜಪಮಾಲೆಯ ಮಣಿಗಳನ್ನು ಬಳಸಿ ಲಕ್ಷ್ಮೀ ದೇವಿಯ ಮಂತ್ರಗಳನ್ನು ಪಠಿಸುವುದರಿಂದ ಜಪ ಮಾಡುವವರಿಗೆ ಮನಸ್ಸಿನ ಶಾಂತಿ ಮತ್ತು ಹೆಚ್ಚಿನ ಆತ್ಮವಿಶ್ವಾಸವನ್ನು ನೀಡುತ್ತದೆ. ಕಮಲಘಟ್ಟ ಜಪಮಾಲೆಯನ್ನು ಉಪಯೋಗಿಸಿ ಮಂತ್ರವನ್ನು ಪಠಿಸುವವನು ಜೀವನದ ಕಷ್ಟಗಳಿಂದ ಮೇಲೇರಲು ಸಾಧ್ಯವಾಗುತ್ತದೆ. ಕಮಲಘಟ್ಟ ರೋಸರಿ ಮಣಿಗಳನ್ನು ಬಳಸಿ ದೇವಿ ಲಕ್ಷ್ಮೀ ಮಂತ್ರಗಳನ್ನು ಪಠಿಸುವುದರಿಂದ ಭಕ್ತರು ನಿರಂತರ ಆರ್ಥಿಕ ತೊಂದರೆಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.